ಫಿಫಾ ವಿಶ್ವಕಪ್ 2026ರ ಕ್ವಾರ್ಟರ್ ಫೈನಲ್ನಲ್ಲಿ ಯುರೋಪಿಯನ್ ಪವರ್ ಹೌಸ್ಗಳಾದ ಸ್ಪೇನ್ ಮತ್ತು ಬೆಲ್ಜಿಯಂ ತಂಡಗಳು ಮುಖಾಮುಖಿಯಾಗಲಿವೆ. ಈ ಪಂದ್ಯದಲ್ಲಿ ಲಾಮಿನಿ ಯಮಲ್ ನೇತೃತ್ವದ ಸ್ಪೇನ್ನ ಬಲಿಷ್ಠ ರಕ್ಷಣಾ ಪಡೆಯನ್ನ ಕೆವಿನ್ ಡಿ ಬ್ರೂಯ್ನೆ ಹಾಗೂ ರೊಮೆಲು ಲುಕಾಕು ಅಂತಹ ದಿಗ್ಗಜ ಆಟಗಾರರಿಂದ ಬೆಲ್ಜಿಯಂ ಭೇದಿಸುವುದಕ್ಕೆ ಕಾದಾಟ ನಡೆಸಲಿದೆ. ಸ್ಪೇನ್ ತಂಡವು ಈ ಬಾರಿಯ ಪಂದ್ಯಾವಳಿಯಲ್ಲಿ ಇದುವರೆಗೆ ಅಜೇಯವಾಗಿ ಮುಂದುವರೆದಿದ್ದು ಪ್ರೀ ಕ್ವಾರ್ಟರ್ನಲ್ಲಿ ಪೋರ್ಚುಗಲ್ ವಿರುದ್ಧ 1-0 ರೋಚಕ ಗೆಲುವನ್ನು ಸಾಧಿಸಿದೆ. ಸ್ಪೇನ್ನ ಗೋಲ್ ಕೀಪರ್ ಉನೈ ಸಿಮೋನ್ ಈ ಟೂರ್ನಿಯಲ್ಲಿ ಇದುವರೆಗೆ ಯಾವುದೇ ರೀತಿಯಾದಂತಹ ಗೋಲು ಬಿಟ್ಟುಕೊಟ್ಟಿಲ್ಲ. ಬೆಲ್ಜಿಯಂ ತಂಡವು ಪ್ರೀ ಕ್ವಾರ್ಟರ್ನಲ್ಲಿ ಅಮೆರಿಕವನ್ನ 4-1 ಗೋಲುಗಳಿಂದ ಮಣಿಸಿ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಬೆಲ್ಜಿಯಂ ತಂಡದ ಸ್ಟ್ರೈಕರ್ ರೊಮೆಲು ಲುಕಾಕು ಸತತ 3 ಪಂದ್ಯಗಳಲ್ಲಿ ಗೋಲು ಬಾರಿಸಿ ಉತ್ತಮವಾದಂತಹ ಫಾರ್ಮ್ನಲ್ಲಿ ಇದ್ದಾರೆ. ಒಟ್ಟಾರೆಯಾಗಿ ದೇಶದಾದ್ಯಂತ ಫುಟ್ಬಾಲ್ ಅಭಿಮಾನಿಗಳ ಉತ್ಸಾಹ ತಾರಕಕ್ಕೇರಿದು. ಯಾವುದೇ ಅಡೆತಡೆ ಇಲ್ಲದೆ ಅತ್ಯುತ್ತಮ ಡಿಜಿಟಲ್ ವೀಕ್ಷಣಾ ಅನುಭವದೊಂದಿಗೆ ಈ ಕ್ರೀಡಾ ರೋಮಾಂಚನವನ್ನು ಸವಿಯೋದಕ್ಕೆ ಎಂದೇ ZEE5 ನಲ್ಲಿ ಲೈವ್ ವೀಕ್ಷಿಸಿ ನಿಮ್ಮ ನೆಚ್ಚಿನ ತಂಡವನ್ನು ಹುರಿದುಂಬಿಸಬಹುದು. ಇವತ್ತಿನಿಂದ ಫಿಫಾ ಕ್ವಾರ್ಟರ್ ಫೈನಲ್ ಇದೆ. ಸ್ಪೇನ್ ಮತ್ತು ಬೆಲ್ಜಿಯಂ ಮುಖಾಮುಖಿ ಆಗ್ತಾ ಇದೆ. ಎರಡು ತಂಡಕ್ಕೂ ಕೂಡ 3ನೇ ಬಾರಿ ಸೆಮಿಸ್ನ ತವಕ ಎದುರಾಗಿದೆ. ಸ್ಪೇನ್ ಬೆಲ್ಜಿಯಂ ತಂಡಗಳ ಕಾದಾಟ ಇದು. ರೋಚಕ ಪಂದ್ಯಕ್ಕಾಗಿ ಈಗಾಗಲೇ ಬಹಳಷ್ಟು ಕುತೂಹಲ ಕೂಡ ಹೆಚ್ಚಾಗಿದೆ. ಫಿಫಾ ವಿಶ್ವಕಪ್ 2026ರ ಕ್ವಾರ್ಟರ್ ಫೈನಲ್ ಯುರೋಪಿಯನ್ ಪವರ್ ಹೌಸ್ ಅಂತಾನೆ ಕರೆಯಲ್ಪಡುವ ಸ್ಪೇನ್ ಮತ್ತು ಬೆಲ್ಜಿಯಂ ತಂಡಗಳು ಮುಖಾಮುಖಿ ಆಗ್ತಾ ಇದೆ. ಈ ಪಂದ್ಯದಲ್ಲಿ ಲಾಮಿನಿ ಯಮಲ್ ನೇತೃತ್ವದ ಸ್ಪೇನ್ನ ಬಲಿಷ್ಠ ರಕ್ಷಣಾ ಪಡೆಯನ್ನ ಕೆವಿನ್ ಡಿ ಬ್ರೂಯ್ನೆ ಹಾಗೆ ರೊಮೆಲು ಲುಕಾಕು ಅಂತಹ ದಿಗ್ಗಜ ಆಟಗಾರರಿರುವಂತಹ ಬೆಲ್ಜಿಯಂ ಭೇದಿಸೋದಕ್ಕೆ ಈಗ ಕಾದಾಟ ನಡೀತಾ ಇದೆ. ಫಿಫಾ ಕ್ವಾರ್ಟರ್ ಫೈನಲ್ ನಡೆಯುತ್ತೆ. ಸ್ಪೇನ್ ಮತ್ತು ಬೆಲ್ಜಿಯಂ ಎರಡು ತಂಡಗಳು ಕೂಡ ಬಹಳ ಬಲಿಷ್ಠವಾಗಿದೆ. ಹಾಗಾಗಿ ಕುತೂಹಲ ಅನ್ನೋದು ದುಪ್ಪಟ್ಟಾಗಿದೆ. ಎರಡು ತಂಡಕ್ಕೂ 3ನೇ ಬಾರಿ ಸೆಮಿಸ್ನ ತವಕ ಕೂಡ ಎದುರಾಗಿದೆ. ಸ್ಪೇನ್ ಬೆಲ್ಜಿಯಂ ತಂಡಗಳ ಕಾದಾಟ ಯಾವ ರೀತಿಯಾಗಿ ಪಂದ್ಯವನ್ನು ಆಡ್ತಾರೆ ಅನ್ನುವಂತಹ ಕುತೂಹಲ ಅಭಿಮಾನಿಗಳಲ್ಲಿ ಬಹಳಷ್ಟು ಇದೆ. ಯಾಕೆ ಅಂತ ಹೇಳಿದ್ರೆ ಇದು ಫಿಫಾ ಕ್ವಾರ್ಟರ್ ಫೈನಲ್ ಆಗಿರೋದ್ರಿಂದ ಪೋರ್ಚುಗಲ್ ವಿರುದ್ಧ 1-0 ರೋಚಕ ಗೆಲುವನ್ನು ಸಾಧಿಸಿದೆ. ಸ್ಪೇನ್ನ ಗೋಲ್ ಕೀಪರ್ ಉನೈ ಸಿಮೋನ್ ಈ ಟೂರ್ನಿಯಲ್ಲಿ ಇದುವರೆಗೂ ಕೂಡ ಯಾವುದೇ ಒಂದು ಗೋಲನ್ನು ಕೂಡ ಇವರು ಬಿಟ್ಕೊಟ್ಟಿಲ್ಲ. ಬೆಲ್ಜಿಯಂ ತಂಡ ಕೂಡ ಪ್ರೀ ಕ್ವಾರ್ಟರ್ನಲ್ಲಿ ಅಮೆರಿಕವನ್ನ 4-1 ಗೋಲುಗಳಿಂದ ಮಣಿಸಿ ಕ್ವಾರ್ಟರ್ ಫೈನಲ್ಗೆ ಲಗ್ಗೆಯನ್ನ ಇಟ್ಟಿದೆ. ಬೆಲ್ಜಿಯಂ ತಂಡದ ಸ್ಟ್ರೈಕರ್ ರೊಮೆಲು ಹಾಗೆ ಲುಕಾಕು ಸತತ 3 ಪಂದ್ಯಗಳಲ್ಲಿ ಗೋಲನ್ನು ಬಾರಿಸಿದ್ದಾರೆ.